1983ನೇ ಇಸ್ವಿನಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬಳು ಚೀನಾದ ಅಥ್ಲೆಟು 9 ವರ್ಷ ಅವಳಿಗೆ ನಾಡಿಯಾ ಕೊಮೆನಿಸ್ ಅಂತ ಅವಳ ಹೆಸರು, ಬಹಳ ಅದ್ಭುತವಾಗಿ ಜಿಮ್ನಾಸ್ಟಿಕ್ ಅನ್ನ ಕಂಪ್ಲೀಟ್ ಮಾಡಿ 10ಕ್ಕೆ 10 ಪಾಯಿಂಟ್ಸ್ ತಗೊಳ್ತಾಳೆ. ಅದುವರೆಗೆ ಯಾರು ಕೂಡ 10ಕ್ಕೆ 10 ಪಾಯಿಂಟ್ಸ್ ತಗೊಂಡಿರ್ಲಿಲ್ಲ. ಮೊದಲ ಬಾರಿಗೆ ಪರ್ಫೆಕ್ಟ್ 10 ಮಾರ್ಕ್ಸ್ ಅನ್ನು ತಕೊಂಡ 9 ವರ್ಷದ ನಾಡಿಯಾ ಕೊಮೆನಿಸಿ ಲೆಜೆಂಡ್ ಆಗ್ತಾಳೆ. ಮತ್ತೆ ಹೇಳ್ತಾಳೆ, ನನ್ನ ರೆಕಾರ್ಡ್ಸ್ ಇನ್ನು ಯಾರು ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಎಸ್ ಆರ್ ನೋ? ಯೋಚನೆ ಮಾಡಿ ಹೇಳಿ. ಅವಳು ಹೇಳ್ತಾಳೆ, ನನ್ನ ರೆಕಾರ್ಡ್ಸ್ ಇನ್ನು ಯಾರು ಕೂಡ ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 10ಕ್ಕೆ 10 ಪಾಯಿಂಟ್ಸ್ ತಕೊಂಡಾಯ್ತು ಅಂತ ಹೇಳ್ತಾಳೆ. ಸರಿ ಇದೆಯಾ? 2005ರಲ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅನಿಲ್ ಕುಂಬ್ಳೆ 10ಕ್ಕೆ 10 ವಿಕೆಟ್ ತಗೊಳ್ತಾನೆ. ಅವನು ಅದೇ ಮಾತನ್ನು ಹೇಳ್ತಾನೆ. 1932ನಲ್ಲಿ ಜಿಮ್ ಲೇಕರ್ 10ಕ್ಕೆ 10 ಪಾಯಿಂಟ್ಸ್ 10ಕ್ಕೆ 10 ವಿಕೆಟ್ ತಗೊಂಡಿದ್ದ. ಅನಿಲ್ ಕುಂಬ್ಳೆ ಹೇಳ್ತಾನೆ, 10ಕ್ಕೆ 10 ತಗೊಂಡಾಯ್ತು ನಾನು, ಇನ್ನು ಈ ರೆಕಾರ್ಡ್ ಯಾರು ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸರಿ ಇದೆ ನನ್ನ ಮಾತುಗಳು? ಅರ್ಥ ಮಾಡ್ಕೊಳ್ಳಿ, ಬಹಳ ಸಿಂಪಲ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮಾರ್ಕ್ ಗೇಮ್ ಅಲ್ಲಿ ಯಾವತ್ತೂ ಕೂಡ ಒಂದು ಅಲ್ಟಿಮೇಟ್ ಲೆವೆಲ್ ಅಂತಿದೆ. 600ಕ್ಕೆ 600 ಮಾರ್ಕ್ಸ್ ತಗೊಂಡಿತ್ತು ಅಂತಾದ್ರೆ ಆ ರೆಕಾರ್ಡ್ ಅನ್ನ ಮುಂದಕ್ಕೆ ಯಾರು ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. 70ರ ದಶಕದಲ್ಲಿ ಸುನಿಲ್ ಗವಾಸ್ಕರ್ ಮೊತ್ತ ಮೊದಲ ಬಾರಿಗೆ ಟೆಸ್ಟ್ ಮ್ಯಾಚ್ ಅಲ್ಲಿ 10,000 ರನ್ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. 10,000 ಕ್ರಾಸ್ ಆಗ್ತಾನೆ. ಆ ರೆಕಾರ್ಡ್ ಅನ್ನು ಮುಂದಕ್ಕೆ ಯಾರು ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಮುಂದಕ್ಕೆ ಒಬ್ಬ ಆಸ್ಟ್ರೇಲಿಯಾದ ಕ್ರಿಕೆಟರ್ ಅದೇ ಗ್ರೌಂಡ್ ಅಲ್ಲಿ 10,000 ರನ್ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅಲನ್ ಬೋರ್ಡರ್ ಅಂತ ಅವನ ಹೆಸರು. ಆಗ ಸುನಿಲ್ ಗವಾಸ್ಕರ್ ಗ್ರೌಂಡ್ ಅಲ್ಲಿ ಇದ್ದ, ಸೆಲೆಬ್ರೇಟ್ ಮಾಡ್ತಾನೆ. ಅವನು ಹೇಳ್ತಾನೆ, ರೆಕಾರ್ಡ್ಸ್ ಆರ್ ದೇರ್ ಟು ಬಿ ಬ್ರೋಕನ್ ಅಂತ ಮಾತನ್ನು ಹೇಳ್ತಾನೆ. ಏನರ್ಥ ಅದರದು? ದಾಖಲೆಗಳು ಇರ್ತಕ್ಕಂಥದ್ದು ಯಾವತ್ತು ಮುರಿಲಿಕ್ಕೆ ಅಂತ ಮಾತನ್ನ ಸುನಿಲ್ ಗವಾಸ್ಕರ್ ಹೇಳ್ತಾನೆ. ತನ್ನ ರೆಕಾರ್ಡ್ ಅನ್ನು ಯಾರೋ ಮುರಿದ್ರು ಅಂತ ಹೊಟ್ಟೆ ಕಿಚ್ಚಿಲ್ಲ ಅವನಿಗೆ. ಅಲನ್ ಬೋರ್ಡರ್ನ ಕಂಗ್ರಾಚುಲೇಟ್ ಮಾಡ್ತಾನೆ, ಅಪ್ಪಿಕೊಳ್ತಾನೆ, ಹಗ್ಗು ಮಾಡ್ತಾನೆ, ಹೇಳ್ತಾನೆ, ರೆಕಾರ್ಡ್ಸ್ ಆರ್ ದೇರ್ ಟು ಬಿ ಬ್ರೋಕನ್ ಅಂತ ಮಾತನ್ನು ಹೇಳ್ತಾನೆ. ಸರಿ ಇದೆಯಾ? ಆ ಮಾತುಗಳು ಸರಿ ಇದೆಯಾ? ಯಾವುದೇ ಪ್ರೆಜುಡಿಸ್ ಇಲ್ಲದೆ ಸುನಿಲ್ ಗವಾಸ್ಕರ್ ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ರೆಕಾರ್ಡ್ ಆಗಿ ಉಳಿಯುವುದಿಲ್ಲ. ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಯಾವುದೇ ರೆಕಾರ್ಡ್ ಇವತ್ತು ಅಲ್ಟಿಮೇಟ್ ರೆಕಾರ್ಡ್ ಆಗಿ ಉಳಿದಿಲ್ಲ ಸರ್. ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, SSLC ಎಕ್ಸಾಮ್ ನಲ್ಲಿ 625ರಲ್ಲಿ 625 ಮಾರ್ಕ್ಸ್ ತಗೊಂಡಂತಹ ಸುಮಾರು 3,000 ಮಕ್ಕಳು ಇವತ್ತು ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ಸುಮಾರು 2,700 ಮಕ್ಕಳು ಕೊರೋನಾ ಬ್ಯಾಚಿನಲ್ಲಿ ಫುಲ್ ಮಾರ್ಕ್ಸ್ ತಗೊಂಡವರು. ಆ ವರ್ಷ ಎಲ್ಲಾ ಪ್ರಶ್ನೆಗಳನ್ನ ಮಲ್ಟಿಪಲ್ ಚಾಯ್ಸ್ ಮಾಡಿ ಕೊಡಲಾಗಿತ್ತು. ಸುಮಾರು 2,600 ಮಕ್ಕಳು ಪೂರ್ತಿ ಮಾರ್ಕ್ಸ್ ಅನ್ನು ತಗೊಂಡ್ರು. ಜಂಬದಲ್ಲಿ ಬಹಳ ಎತ್ತರವಾಗಿ ನಿಲ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅದನ್ನ ಬಿಟ್ಟರೆ ಸುಮಾರು 400 ಜನ ಮಕ್ಕಳು ಅರ್ಹತೆ ಮೂಲಕ ಫುಲ್ ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ.